ಇಲ್ಲ. ಈಗ ಏನು ಯಾವ ಯಾವ ದಾಖಲೆ ಅಂಗೈ ಹುಣ್ಣಿಗೆ ಕನ್ನಡಿಯ ಹಿಡಿಬೇಕಾದ ಅವಶ್ಯಕತೆ ಇಲ್ಲ. ನೀವೇನು ಹೇಳಿದ್ರಿ? ಮಾತನಾಡಿದ್ರೆ ಅದೊಂದು ಸಾಬೀತಾಗಬೇಕು. ಅವಾಗ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ. ಈಗ ನೀವೇನು ಹೇಳಿದ್ರಿ? ಚಿತ್ರದುರ್ಗಕ್ಕೆ ನೀರು, ತುಮಕೂರಿಗೆ ನೀರು, ಕೋಲಾರಕ್ಕೆ ನೀರು, ಚಿಕ್ಕಬಳ್ಳಾಪುರಕ್ಕೆ ನೀರು, ರಾಮನಗರಕ್ಕೆ ನೀರು, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿಗೆ ನೀರು. ನಿಮಗೆ ನೀರು ಕೊಟ್ಟಿಲ್ಲ, ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂತಂದ್ರೆ, ನೀರು ಕೊಟ್ಟಿಲ್ಲ ದುಡ್ಡು ಮಾತ್ರ ವೆಚ್ಚ ಆಗಿದೆ ಅಂದ್ರೆ ಏನು? ಹಂಗಾದ್ರೆ ಏನು ಹೇಳ್ಬೇಕು ಇದಕ್ಕೆ? ನೀರು ಕೊಡದಲ್ಲೇ ದುಡ್ಡು ಮಾತ್ರ ವೆಚ್ಚ ಆದ್ರೆ ಏನು ಹೇಳಬೇಕು? ಈಗ ನೀರು ಕೊಟ್ಟಿಲ್ಲ, ಹಣನೂ ವೆಚ್ಚ ಆಗಿಲ್ಲ ಅಂದ್ರೆ ಪ್ರಶ್ನೆ ಬೇರೆ. ಹಣ ವೆಚ್ಚ ಆಯ್ತು, ನೀರು ಕೊಡ್ಲಿಲ್ಲ ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಏನು ಹೇಳ್ಬೇಕು ಇದಕ್ಕೆ? ಈಗ ಭದ್ರದ್ದು 5,000 ಕೋಟಿ ಅನೌನ್ಸ್ ಮಾಡಿ ರಾಷ್ಟ್ರೀಯ ಬಜೆಟ್ ನೊಳಗೆ ಅನೌನ್ಸ್ ಮಾಡಿ ರಾಷ್ಟ್ರೀಯ ಯೋಜನೆ ಎಷ್ಟು ಕೋಟಿ ಕೊಟ್ರ ಅಂತ ಕೇಳ್ಬೇಕಾಗಿದೆ. ಅದನ್ನ ಹೇಳಿ, ಅದೊಂದು ಸ್ವಲ್ಪ ಹೇಳಿ. ಮಾನ್ಯ ಸಭಾಪತಿಗಳೇ, ನಾನು ಈಗಾಗಿಲ್ಲ ಅದನ್ನ ಹೇಳಿ ಸ್ವಲ್ಪ. ನೀವು ಅದು ನಿಮ್ದೇ ಇಲ್ಲ. ಈಗ ನೀವು ಕೇಂದ್ರ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ರಿ. ಭದ್ರದ್ದು 5,000 ಕೋಟಿ ಕೊಡ್ತೀನಿ ಅಂತ ಬಜೆಟ್ ಮಾನ್ಯ ಸಚಿವರುಗಳು ರಾಜ್ಯಕ್ಕೆ ಮಾನ್ಯ ಸಚಿವರುಗಳು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಫಸ್ಟ್ ಓದ್ಕೊಳ್ಳಿ. ನೀವೆಷ್ಟು ಎಕ್ಸಿಕ್ಯೂಟ್ ಮಾಡಿದ್ರೆ ಹೇಳಿ. ನಿಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಎಷ್ಟು ಅನುಷ್ಠಾನ ಮಾಡಿದ್ರೆ ಹೇಳಿ. ನಾವು ಮಾಡ್ತೀವಿ. ನೀವು ಹಿಂದಿನ 5 ವರ್ಷದ್ದು, ಈಗಿಂದಲ್ಲ, ಹಿಂದಿನ ಇದು 2ನೇ ಸರ್ಕಾರ ಅದ್ರ ಬಗ್ಗೆ ಹೇಳಿ. 2 ವರ್ಷ ಪ್ರಣಾಳಿಕೆ ಚರ್ಚೆ ಮಾಡಿ ರಾಷ್ಟ್ರೀಯ ಯೋಜನೆ ನಾವು ಮೆಕ್ಕೆಜೋಳ ಖರೀದಿ ಕೇಂದ್ರ ತರೀರಿ ಅಂದ್ರೆ ಶಾಸಕರ ಖರೀದಿ ಕೇಂದ್ರ ತರ್ಕೊಂಡು ಕೂತಿದ್ದೀರಿ. ನಾವೇ ರೈತರ ಶಾಸಕರ ಖರೀದಿ ಕೇಂದ್ರ ತರೀರಿ ಅಂತ ಮೆಕ್ಕೆಜೋಳ ಖರೀದಿ ಕೇಂದ್ರ ತರೀರಿ ಅಂತ ಹೇಳಿದ್ದು. ಬೊಮ್ಮಾಯರೊಳಗ ಮಾಡಿದಂತ ನೆನಪಾಡ್ಕೊಳ್ತೀನಿ ನೀವು. ಸುಮ್ಮನೆ ಮೊದಲು ನಿಮ್ಮದೇ ಕುರ್ಚಿ ಜಗಳ ಸುಳ್ಳೇನ್ರಿ? ಸುಮ್ಮನೆ ಏನೇನೋ ಮಾತಾಡ್ತಾರೆ. ಯಾರಾದ್ರೂ ಅವ್ರು ಖರೀದಿ ಮಾಡಿದ್ರೆ ಇವ್ರು ಖರೀದಿ ಮಾಡಿದ್ರು. ನೀವೇನ್ ಮಾಡಿದ್ರಿ ಅಂತ ಒಂದ್ಸತಿ ನೆನಪು ಮಾಡ್ಕೊಳ್ರಿ. ಸೂಚನೆ ಕೊಟ್ರು. ಇವ್ರು ಏನು ಸತ್ತಿದ್ದೆಲ್ಲ ಹೆಣ ತೆಗಿತಾ ಇದ್ದಾರೆ. ಮಾನ್ಯ ಸಭಾಪತಿಗಳೇ, ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯಿಂದ ಕಡೂರು, ತರೀಕೆರೆ, ಚಿಕ್ಕಮಗಳೂರು ತಾಲೂಕಿನ ಬಯಲುಸೀಮೆ ಭಾಗದ ಕೆರೆ ತುಂಬಿಸೋದಕ್ಕೆ 1,281 ಕೋಟಿ ರೂಪಾಯಿ ವೆಚ್ಚದ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ನ ನಾವು ಸ್ಯಾಂಕ್ಷನ್ ಮಾಡಿಸಿ, ಮೊದಲನೇ ಹಂತ ಪೂರ್ಣಗೊಂಡು, 2ನೇ ಹಂತ 80% ಕಾಮಗಾರಿ ಪೂರ್ಣಗೊಂಡು, 3ನೇ ಹಂತದ ಕಾಮಗಾರಿ ಆಗಬೇಕು. ಇವೆಲ್ಲವೂ ಕಾಲಮಿತಿಯೊಳಗೆ ಆಗೋದಾಗಿದ್ದರೆ 22 ತಿಂಗಳೊಳಗೆ ಮುಗಿಬೇಕಾಗಿತ್ತು. ಈಗಾಗಲೇ ಆ ಯೋಜನೆ ಪ್ರಾರಂಭ ಆಗಿ 38 ತಿಂಗಳುಗಳಾಯಿತು. ಅದಕ್ಕೆ ನನ್ನ ಆಗ್ರಹ ಇದೆ, ನನ್ನ ವಿನಂತಿ ಇದೆ, ಕಾಲಮಿತಿಯೊಳಗೆ 3ನೇ ಹಂತವನ್ನು ಪೂರ್ಣಗೊಳಿಸಿ. ಚಿಕ್ಕಮಗಳೂರಿನ ಬಯಲುಸೀಮೆ ಭಾಗದ ಆ ಕೆರೆಗಳಿಗೆ ನೀರು ತುಂಬಿಸೋ ಕೆಲಸ ಮಾಡಿ. ಇದು ನನ್ನ ವಿನಂತಿ ಇರ್ತಕ್ಕಂಥದ್ದು, ಇದು ನನ್ನ ಆಗ್ರಹ. ನೀರಾವರಿ ಯೋಜನೆಗಳಿಗೆ ನಿಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದಂತೆ ಪ್ರತಿ ವರ್ಷ 30,000 ಕೋಟಿ ಕೊಡ್ತೀವಿ ಅಂತ ಏನು ಹೇಳಿದಿರಿ, ಆ 30,000 ಕೋಟಿ ವೆಚ್ಚ ಮಾಡಿ ರೈತರ ಕೈನಲ್ಲಿ ಬೇಸ್ ಅಂತ ಅನ್ಸ್ಕೊಳ್ಳಿ. ಕ್ರೆಡಿಟ್ ನಿಮಗೆ ಇರಲಿ, ಎಲ್ಲದರ ಸಮಗ್ರ ಕ್ರೆಡಿಟ್ ನಿಮಗೆ ಸಿಗಲಿ. ನೀವು ಉತ್ತರ ಕೊಡೋ ಸಂದರ್ಭದಲ್ಲಿ ನೀವು ಹೇಳಿ, ನಾವು ಕಬ್ಬಿಗೆ 1 ಟನ್ನಿಗೆ BJPಯವರು 250 ಕೇಳಿದ್ರು ನಾವು 500 ರೂಪಾಯಿ ಕೊಡ್ತೀವಿ 1 ಟನ್ನಿಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಅಂತ ಹೇಳಿ. ನಿಮಗೆ ಮಾಡಿದ್ರೆ ನಿಮಗೆ ನೀವು ಉತ್ತರ ಕೊಡ್ಬೇಕಾದ್ರೆ ಹೇಳಿ. ನೀವು ಉತ್ತರ ಕೊಡ್ಬೇಕಾದ್ರೆ ಹೇಳಿ. ನಿಮಗೆ ನಾವು ಬೇಸ್ ಅಂತ ಹೇಳ್ತೀವಿ. 40,000 ಕೋಟಿ 40,000 ಕೋಟಿ ರೂಪಾಯಿ ಅಬ್ಕಾರಿ ಆದಾಯ ಇದೆ. 40,000 ಕೋಟಿ ರೂಪಾಯಿ ಸರ್ಕಾರಿ ಬೊಕ್ಕಸಕ್ಕೆ ಅಬ್ಕಾರಿಯಿಂದ ಆದಾಯ ಬರ್ತಾ ಇದೆ. ಅದರಲ್ಲಿ ಒಂದು 10,000 ಕೋಟಿ ಹೋಗಲಿ ರೈತರ ನೆರವಿಗೆ. ನನಗೆ ಅದರಲ್ಲಿ 10,000 ಕೋಟಿ ಹೋಗಲಿ ನೆರವಿಗೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇನ್ನೊಂದು, ಕೆಲವು ಜಿಲ್ಲೆಗಳಲ್ಲಿ ಹಾವೇರಿ ಮತ್ತು ಬೆಳಗಾವಿನಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಇದೆ.
ಇದ್ರದ್ದೊಂದು ಸಮಗ್ರ ಅಧ್ಯಯನ ಆಗಲಿ. ಇಂಥ ಜಿಲ್ಲೆಗಳನ್ನು ನಾವು ವಿಶೇಷ ರೂಪದಲ್ಲಿ ಗಮನಿಸಿ ಅಲ್ಲಿ ಅವರಿಗೊಂದು ಆತ್ಮವಿಶ್ವಾಸ ತುಂಬ ಕೆಲಸ ಆಗಬೇಕು. ಸರ್ಕಾರದ ಕ್ರಮಗಳ ಮೂಲಕನೂ ಆಗಬೇಕು, ಕೌನ್ಸಿಲಿಂಗ್ ಮಾಡುವಂಥ ಕೆಲಸನೂ ಆಗಬೇಕು. ಒಬ್ಬರು ಅವ್ರ ಹೆಸರು ಹೇಳಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ರೈತರ ಆತ್ಮಹತ್ಯೆನ ಉಡಾಫೆಯಿಂದ ಮಾತಾಡಿದ್ರು, ಅಪಮಾನ ಮಾಡಿ ಮಾತಾಡಿದ್ರು, ಜವಾಬ್ದಾರಿ ಇರೋರು ಮಾತಾಡಿದ್ರು. ಜವಾಬ್ದಾರಿ ಇದ್ದವ್ರು ಮಾತಾಡ್ಬೇಕಾದ್ರೆ ಕೇಂದ್ರ ಸರ್ಕಾರನು ಕೊಡ್ಲಿ ಅಧ್ಯಕ್ಷರ. ಇನ್ಮೇಲೆ ರೈತರ ಆತ್ಮಹತ್ಯೆ ರಾಜ್ಯ ಸರ್ಕಾರ ಅಷ್ಟೇ ಕೊಡಬಾರ್ದು. ಈಗೇನು ನಾವು ತಪ್ಪು ಮಾಡಿದೀವಲ್ಲ, 5 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದೀವಲ್ಲ, ನೀವು ಕೇಂದ್ರ ಸರ್ಕಾರದಿಂದ ನೀವು ರೈತರ ಬಗ್ಗೆ, ರೈತರ ಮಕ್ಕಳೇ ಹೇಗಿದ್ರೆ, ರೈತರ ಬಗ್ಗೆ ಕಾಳಜಿ ಇದ್ರೆ ನೀವು 5 ಲಕ್ಷ ರೂಪಾಯಿ ಕೊಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನದೆ ಅನ್ನೋ.